ಎಲ್ಲರಿಗೂ ನಮಸ್ಕಾರ. ಮಿತ್ರ ಸೋನು ಕಥಾಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ಇದು ನನ್ನ ಮೊದಲ ಪ್ರಯತ್ನ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅಗ್ನಿಸಾಕ್ಷಿ ಸಂಚಿಕೆ 1. ಅದು ಮದುವೆ ಮಂಟಪ. ಅಲ್ಲಿ ಒಂದು ಮದುವೆ ನಡೆಯುತ್ತಿದೆ. ಮಂಟಪದ ಹೊರಗೆ ಒಬ್ಬ 26 ವರ್ಷದ ಒಬ್ಬ ಯುವಕ ಅಳುತ್ತಾ ಇದ್ದನು. ಅಲ್ಲಿಗೆ ಬಂದ ಅವನ ಸ್ನೇಹಿತರು ಅಲ್ಲಿಂದ ಅವನನ್ನು ಸ್ವಲ್ಪ ದೂರ ಕರೆದುಕೊಂಡು ಹೋದರು. ಬಿಡೋ ಬಿಡೋ ನನ್ನ ಅಂತ ಬಿಡಿಸಿಕೊಂಡು ಮತ್ತೆ ಅಳೋಕೆ ಶುರು ಮಾಡಿದ. ಅವನೇ ಅಗ್ನಿ. ಪೂರ್ತಿ ಹೆಸರು ಅಗ್ನಿ ಪುರೋಹಿತ್. ಮಗ, ಯಾಕೋ ಹೀಗೆ ಅಳ್ತಿದ್ಯಾ? ನಿನ್ನ ನಾವು ಎಷ್ಟೆಲ್ಲ ಹುಡುಕಿದ್ವಿ ಗೊತ್ತಾ? ಆದರೆ ನೀನು ಇಲ್ಲಿ ಇದೆಯಲ್ಲ. ನಡಿ ಮೊದಲು ಮನೆಗೆ ಹೋಗೋಣ, ಅಲ್ಲಿ ನಿಮ್ಮಮ್ಮ ಕಾಯ್ತಾ ಇದ್ದಾರೆ ಅಂತ ಅವನ ಫ್ರೆಂಡ್ ತೇಜಸ್ ಹೇಳಿದ. ಅವನ ಮಾತಿಗೆ ಅಗ್ನಿ, ಹೇ ಬಿಡೋ, ಅಲ್ಲಿ ನನ್ನ ಹುಡುಗಿ ನನ್ನ ಬಿಟ್ಟು ಇನ್ಯಾವನೋ ಜೊತೆ ಮದುವೆ ಆಗ್ತಿದ್ದಾಳೆ. ಮನೆಗೆ ಹೋಗಿ ಏನು ಮಾಡಲಿ? ತೇಜು, ತುಂಬ ನೋವಾಗ್ತಿದೆ ಕಣೋ. ಆಗ್ತಿಲ್ಲ ಮಗ, ಆಗ್ತಿಲ್ಲ. ನನ್ನ ಹತ್ತಿರ ದುಡ್ಡು ಇಲ್ಲ, ನಾನು ಸೆಟಲ್ ಆಗಿಲ್ಲ ಅಂತ ನನ್ನ ಬಿಟ್ಟು ಶ್ರೀಮಂತ ಸಂಬಂಧ ಅಂತ ಮದುವೆ ಆಗ್ತಿದ್ದಾಳೆ. ಥೂ, ನಾನೇನೋ ಕಮ್ಮಿ ಮಾಡಿದ್ದೆ ಅವಳಿಗೆ? ನಿಂಗೆ ಗೊತ್ತು ತಾನೇ ನಾನು ಹೇಗೆ ನೋಡ್ಕೋತಿದ್ದೆ ಅವಳನ್ನು ಅಂತ. ತೇಜು, ನನ್ನ ಬಿಡು, ನಾನು ಸಾಯ್ತೀನಿ ಅಂತ ಅಳುತ್ತಾ ಇದ್ದ. ತೇಜು ಅವನ ಕೆನ್ನೆಗೆ ಒಂದು ಬಿಟ್ಟ. ಹೇ ಫೂಲ್, ಏನೋ ಆಗಿದೆ ನಿಂಗೆ? ಸಾಯ್ತೀಯಾ? ಹೋಗಿ ಸಾಯಿ. ಯಾವಳೋ ಬಿಟ್ಟು ಹೋದ್ಲು ಅಂತ ನಿನ್ನ ಜೀವ ನೀನೇ ಕಳ್ಕೊತೀಯಾ? ನಿನ್ನ ನಂಬಿರೋ ನಿನ್ನ ತಾಯಿ ಕತೆ ಏನೋ? ಅವರಿಗೋಸ್ಕರ ಆದರೂ ನೀನು ಇರಬೇಕು ಕಣೋ. ನೋಡು, ಆಗಿದ್ದೆಲ್ಲ ಮರೆತು ಅಮ್ಮನ ಚೆನ್ನಾಗಿ ನೋಡ್ಕೊ. ಯಾರು ನಿನ್ನ ಹತ್ರ ದುಡ್ಡಿಲ್ಲ ಅಂತ ಬಿಟ್ಟು ಹೋಗಿದ್ದಾರೋ ಅವ್ರ ಮುಂದೆ ಚೆನ್ನಾಗಿ ದುಡಿದು ಲೈಫಲ್ಲಿ ಸಕ್ಸಸ್ ಆಗು, ಚೆನ್ನಾಗಿ ದುಡ್ಡು ಮಾಡು. ಬಿಟ್ಟು ಹೋಗಿರೋರೆ ಚೆನ್ನಾಗಿರ್ಬೇಕಾದ್ರೆ ನೀನು ಯಾಕೆ ಚೆನ್ನಾಗಿರಬಾರ್ದು? ಅಗ್ನಿ ಅವನ ಮಾತಿಗೆ ಎದ್ದು ಕಣ್ಣೀರು ಒರೆಸಿಕೊಂಡು, ಥ್ಯಾಂಕ್ಸ್ ಮಗ, ಇನ್ಮೇಲೆ ನಾನು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಬಿಟ್ಟು ಹೋಗಿರೋಳೆ ನನ್ನ ಮುಂದೆ ಕೈ ಚಾಚೋ ಥರ ಮಾಡ್ತೀನಿ. ನನ್ನ ತಾಯಿ ಬಿಟ್ಟರೆ ಇನ್ಯಾರಿಗೂ, ಯಾವ ಹುಡುಗಿಗೂ ನನ್ನ ಲೈಫಲ್ಲಿ ಜಾಗ ಇಲ್ಲ. ಐ ಹೇಟ್ ಆಲ್ ಗರ್ಲ್ಸ್. ಇಷ್ಟೊತ್ತು ಅವನ ಹಿಂದಿನ ಲೈಫ್ ನೆನೆದವನ ಮುಖದಲ್ಲಿ ಒಂದು ವ್ಯಂಗ್ಯ ನಗು ಮೂಡಿತು. ಸರ್, ಫ್ಲೈಟ್ ರೆಡಿ ಅಂತ ಅವನ PA ಹೇಳಿದಾಗ ಎಚ್ಚೆತ್ತು ರೆಡಿಯಾಗಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಅಲ್ಲಿಂದ ನಡೆದ. ಇವಾಗ ಅವನು ನಂಬರ್ 1 ಬಿಸ್ನೆಸ್ ಮ್ಯಾನ್, ಕೋಟಿ ಒಡೆಯ. ಬೇಕಾದಷ್ಟು ಆಸ್ತಿ ದುಡ್ಡು ಎಲ್ಲ ಇದೆ. ಇದೆಲ್ಲ ಅವನು ಕೇವಲ 5 ವರ್ಷದಲ್ಲಿ ಸಂಪಾದನೆ ಮಾಡಿದ್ದಾನೆ. ನಿರಂತರ ಸೋಲು ಆದಮೇಲೆ ಅವನಿಗೆ ಸಕ್ಸಸ್ ಕಂಡಿತು. ಅವನದೇ ಸ್ವಂತ ಕಂಪನಿ ಇದೆ. ಅಲ್ಲಿ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ. ಅದು ಕೇವಲ ಹುಡುಗರಿಗೆ ಅಷ್ಟೇ. ಅಲ್ಲಿ ಹುಡುಗಿಯರಿಗೆ ಪ್ರವೇಶ ಇಲ್ಲ. ಯಾಕೆ ಅಂದರೆ ಅವನು ಹುಡುಗಿಯರನ್ನೇ ನಂಬೋದಿಲ್ಲ. ಅವನೀಗ ಪೂರ್ತಿ ಕಲ್ಲು. ಅವನಲ್ಲಿ ಯಾವುದೇ ಭಾವನೆಗಳು ಇಲ್ಲ. ಅವನ ಪ್ರಪಂಚ ಅವನ ತಾಯಿ ಅಷ್ಟೇ. ಮುಂಬೈಯಲ್ಲಿ ಬಿಸ್ನೆಸ್ ಮೀಟಿಂಗ್ ಇದ್ದ ಕಾರಣ ಅಲ್ಲಿಗೆ ಹೋಗಿದ್ದ. ಅಲ್ಲಿ ಪ್ರಾಜೆಕ್ಟ್ ಕೋಟಿಗೆ ಸೇಲ್ ಆಗಿತ್ತು. ಅಗ್ನಿ ಜೊತೆ ಕೈ ಜೋಡಿಸಿ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಜನರ ಕನಸು ಕೂಡ. ಆದರೆ ಅವನು ಯಾರನ್ನೂ ಕೂಡ ಹತ್ತಿರಕ್ಕೆ ಸೇರಿಸಿಕೊಳ್ಳುತ್ತಿರಲಿಲ್ಲ. ಅಗ್ನಿ ಮೀಟಿಂಗ್ ಮುಗಿಸಿ ರಿಟರ್ನ್ ಬೆಂಗಳೂರಿಗೆ ಬಂದನು. ಕಾರಲ್ಲಿ ಕುಳಿತುಕೊಂಡು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡುತ್ತಿದ್ದ. ರೆಡ್ ಸಿಗ್ನಲ್ ಬಿದ್ದ ಕಾರಣ ಟ್ರಾಫಿಕ್ ಆಗಿತ್ತು. ಗ್ರೀನ್ ಸಿಗ್ನಲ್ ಬಿದ್ದರೂ ಕೂಡ ಯಾವುದೇ ಗಾಡಿ ಮುಂದೆ ಹೋಗ್ತಿರಲಿಲ್ಲ. ಅಗ್ನಿ ನೋಡಿ ಡ್ರೈವರ್ನ ಕೇಳಿದ, ಡ್ರೈವರ್, ಏನಾಯಿತು? ಗೋ ಫಾಸ್ಟ್, ಮಾಮ್ ವೇಟ್ ಮಾಡ್ತಿದ್ದಾರೆ. ಡ್ರೈವರ್, ಸರ್, ಸಿಗ್ನಲ್ ಹತ್ತಿರ ಯಾವುದೋ ಹುಡುಗಿ ಆಟೋ ಡ್ರೈವರ್ ಮೇಲೆ ಜಗಳ ಆಡ್ತಿದ್ದಾರೆ ಅಂದನು. ಅದಕ್ಕೆ ಅಗ್ನಿಗೆ ಕೋಪ ಬಂದಿತ್ತು. ವಾಟ್, ಜಗಳನಾ? ಇರಿಟೇಟ್ ಗರ್ಲ್, ಐ ಹೇಟ್ ಗರ್ಲ್ಸ್. ಜಗಳ ಆಡೋಕೆ ಬೇರೆ ಜಾಗನೇ ಇಲ್ವಾ? ರೋಡಿಗೆ ಬರ್ತಾರೆ. ಛೇ, ಟೈಮ್ ಬೇರೆ ಆಗ್ತಿದೆ. ಇಲ್ಲಿ ಒಬ್ಬ ಕೂಡ ಟ್ರಾಫಿಕ್ ಪೊಲೀಸ್ ಇಲ್ಲ. ಡ್ರೈವರ್, ಅದೇನು ಅಂತ ಹೋಗಿ ನೋಡು ಅಂದನು. ಡ್ರೈವರ್ ಅವನ ಮಾತಿಗೆ ಹೋಗಿ ನೋಡಿದ. ಒಬ್ಬಳು ಹುಡುಗಿ ಆಟೋ ಡ್ರೈವರ್ ಮೇಲೆ ಜೋರು ಜಗಳ ಮಾಡ್ತಿದ್ಲು. ಯಾರು ಎಷ್ಟೇ ಹೇಳಿದರೂ ಸುಮ್ಮನೆ ಆಗ್ತಿರ್ಲಿಲ್ಲ. ನೋಡೋವರೆಗೂ ನೋಡಿ ಅಗ್ನಿಗೆ ಕೋಪ ಬಂದು ಅಲ್ಲಿ ನಡೆದ. ಡ್ರೈವರಿಗೆ ಅವನು ಬಂದಾಗ ಭಯ ಆಯಿತು. ಅಯ್ಯೋ, ಬಾಸ್ ಬೇರೆ ಬಂದರು, ಇನ್ನು ಈ ಹುಡುಗಿ ಕತೆ ಅಷ್ಟೇ ಅಂದುಕೊಂಡ. ಅಗ್ನಿ ಸೀದಾ ಹೋಗಿ ಜಗಳ ಮಾಡ್ತಿದ್ದ ಹುಡುಗಿಯನ್ನು ತಿರುಗಿಸಿಕೊಂಡು ಅವಳ ಕೆನ್ನೆಗೆ ಹೊಡೆದ. ಕ್ಷಣ ಮಾತ್ರದಲ್ಲಿ ನಡೆದ ಘಟನೆಯಿಂದ ಅವಳು ಶಾಕ್ ಆಗಿ ಹಾಗೇ ನಿಂತಳು. ಆಟೋ ಡ್ರೈವರ್ ಇದೇ ಸಮಯದಲ್ಲಿ ಎಸ್ಕೇಪ್ ಆದ. ಅಗ್ನಿ ಅವಳ ಕೆನ್ನೆಗೆ ಹೊಡೆದು, ಇದೇನು ನಿಮ್ಮಪ್ಪಂದ ರೋಡು, ಜಗಳ ಮಾಡ್ತಾ ಓಡಾಡೋ ಜನಕ್ಕೆ ತೊಂದರೆ ಕೊಡೋಕೆ, ಗೆಟ್ ಲಾಸ್ಟ್ ಈಡಿಯಂಟ್ ಅಂತ ಬೈದುಕೊಂಡೇ ಬಂದು ಕಾರಲ್ಲಿ ಕೂತನು.
ಕಾರ್ ಅಲ್ಲಿಂದ ಹೊರಟಿತು. ಹುಡುಗಿಯ ಕೆನ್ನೆ ಅಗ್ನಿ ಹೊಡೆದ ಏಟಿಗೆ ಕೆಂಪಾಗಿತ್ತು. ಅವಳು ಅಳುತ್ತಾ ಅಲ್ಲಿಂದ ಹೋಗಿಬಿಟ್ಟಳು. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಕತೆ ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ.